ಹಿಂದೆಯಿಂದ ಬಂದು ನೀ ಗುದ್ದದ ನಿಂದೆ ತಪ್ಪು. ನೀನು ಆರಾಮಾಗಿ ಮಾರಾಡ್ಕೊಂಡು ಹೋಗ್ತಾ 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 ಒಬ್ಬರ ಜೊತೆ ಸಡನ್ ನೋಟಿಂಗ್ ಬ್ರೇಕ್ ಆಗಿದಾಗ ಹಿಂದ್ಗಡೆ ಬರ್ತಿರೋನ್ಗೆ ಏನು ಐಡೆಂಟಿಫಿಕೇಶನ್ ಇರ್ತದೆ? ಕೀಪ್ 30 feet ಡಿಸ್ಟೆನ್ಸ್ ಅಂತ ಬರ್ದಿರ್ತಾರೆ, ಸರಿನಾ? ಆಕ್ಚುಲಿ ಅದು ತಪ್ಪು. ಮಾಮೂಲಿ ವೆದರ್ ನಲ್ಲಿ ನೀವು ಏನ್ ವೆಹಿಕಲ್ ನ ಡ್ರೈವ್ ಮಾಡ್ಕೊಂಡು ಹೋಗ್ತಾ ಇದ್ದೀರಾ ಅವ್ರಿಗೆ ಬಂದು 2 seconds ಡಿಸ್ಟೆನ್ಸ್. ಸರ್, ಇವತ್ತಿನ ದಿನಗಳಲ್ಲಿ ತುಂಬಾ ಆಕ್ಸಿಡೆಂಟ್ ಆಗ್ತಾ ಇರೋದು, ಮುಂದ್ಗಡೆ ವೆಹಿಕಲ್ ಒಂದು 50 ಕಿಲೋಮೀಟರ್ ಅಲ್ಲಿ ಹೋಗ್ತಾ ಇದ್ರೆ ಬ್ಯಾಕ್ ಸೈಡ್ ಇಂದ 70 ಕಿಲೋಮೀಟರ್ ಸ್ಪೀಡ್ ಅಲ್ಲಿ ಬಂದು ಗುದ್ದೋ ಅಂತ. ಆ ರೀತಿ ಯಾಕೆ ಸರ್ ಆತರ? ಸರ್, ಇವಾಗ ನಿಮ್ಗೆ ನಾನು ಹೇಳಿದೆ ಒಂದು 3-way ಟ್ರ್ಯಾಕ್, 3 lane ಇರುವಂತ ಟ್ರ್ಯಾಕ್ ಅಂತ ತಿಳ್ಕೊಳ್ಳಿ. ಅಲ್ಲಿ ಕೆಲವು ಒಂದೊಂದು ರೂಲ್ಸ್ ಇರ್ತದೆ. ಒಂದು 70ಗೆ ಒಂದು, 80ಗೆ ಒಂದು, 90ಗೆ ಒಂದು, 100ಗೆ ಒಂದು, ಆತರ ಒಂದು ಸಮಥಿಂಗ್ ಇರ್ತದೆ, ಆಯ್ತಾ? ನಮ್ ಜನಗಳಲ್ಲಿ ಏನಂತಂದ್ರೆ ಅವ್ರಿಗೆ ನಾನು ಆರಾಮಾಗಿ ಹೋಗ್ಬೇಕು, ಹಿಂದೆ ಬರ್ತಿರೋನ್ ಯಾರು ಬರ್ಲಿ, ನಾನು ಯಾವ ತರನಾರ ಹೋದ್ರು ಚಿಂತೆ ಇಲ್ಲ, ನಾನು ಆರಾಮಾಗಿ ಹೋಗ್ಬೇಕು ಮಾರಾಡ್ಕೊಂಡು ಅನ್ನೋ ಒಂದು ಕಾನ್ಸೆಪ್ಟ್ ಇದೆ. ಇದು ಈಗೋ ಜಾಸ್ತಿ. ಅದನ್ನ ಹೇಳ್ತೀನಿ, ನಿಮ್ಗೆ ಡ್ರೈವರ್ ಕಲಿಬೇಕು ಅಂದ್ರೆ ಈಗೋ ಬಿಡ್ಬೇಕು ಅಂತ. ಇವಾಗ ವೆಹಿಕಲ್ ನ ಡ್ರೈವ್ ಮಾಡ್ಕೊಂಡು ಹೋಗ್ತಾ ಇದ್ದಾನೆ ಒಬ್ಬ, ಒಂದು 50 ಕಿಲೋಮೀಟರ್ ಸ್ಪೀಡ್ ನೀವ್ ಹೇಳ್ದಂಗೆ. ಇನ್ನೊಬ್ಬ ಹಿಂದ್ಗಡೆಯಿಂದ ಒಂದು 65-70 ಬಂದ್ಬಿಟ್ಟ, ಆಯ್ತಾ? ಬಂದ್ ಏನ್ ಮಾಡ್ಬಿಟ್ಟ, ಅಕಸ್ಮಾತ್ ಏನೋ ಒಂದ್ ಹೆಚ್ಚು ಕಮ್ಮಿ ಆಯ್ತು, ಆ ಗಾಡಿ ನಿಂತ್ಕೊಂತಾ ಇದೆ ಅಂತಾನೆ, ಇಲ್ಲ ಅವ್ನ ಸೈಡ್ಗೆ ಎಳ್ದ್ಬಿಟ್ಟ ಅಂತಾನೆ, ಏನೋ ಒಂದ್ ಆಯ್ತು. ಇವ್ರು ಹಿಂದೆಯಿಂದ ಹೋಗಿ ಹೊಡೆದ್ಬಿಟ್ರು. ಹೊಡೆದಿದ ತಕ್ಷಣ ಫಸ್ಟ್ ನಮ್ಮ ಅಲ್ಲಿ ಸೇರ್ಕೊಂಡ ಜನ ಹೇಳೋದೇನು ಅಂತಂದ್ರೆ, ಹಿಂದೆಯಿಂದ ಬಂದ್ ಗುದ್ದಿದ್ ನೀನೇನೆ, ನಿಂದೆ ತಪ್ಪು ಅಷ್ಟೇ ಅವ್ರ ತೀರ್ಮಾನ. ಹಿಂದೆಯಿಂದ ಬಂದ್ ನೀ ಗುದ್ದದ ನಿಂದೆ ತಪ್ಪು. ಮುಂದೆ ಇರೋಣ ಅವಾಗ ಹಬ್ಬ ನನ್ ಕಡೆ ಒಂದಷ್ಟು ಜನ ಮಾತಾಡ್ತಾ ಇದಾರೆ, ಹಂಗಾರೆ ನಾನ್ ಮಾಡಿದೇನೋ ತಪ್ಪೇ ಕಾಣಿಸಿಲ್ಲ ಇಲ್ಲಿ ಅನ್ನೋಂಥದ್ದೇ ಬರೋದು. ಇದು ಎಷ್ಟು ಮಟ್ಟಕ್ಕೆ ಸರಿ ತಪ್ಪು ಅನ್ನೋದು ನಾನು ಹೇಳ್ತೀನಿ. ಇವಾಗ ಒಂದು ಟ್ರ್ಯಾಕ್ ನಲ್ಲಿ ವೆಹಿಕಲ್ ಮುಂದೆ ಒಂದು ಹೋಗ್ತಾ ಇದೆ, ಅವ್ನು 60ರಲ್ಲೇ ಹೋಗ್ತಾ ಇರ್ಲಿ, 50ರಲ್ಲೇ ಹೋಗ್ತಾ ಇರ್ಲಿ. ಹಿಂದೆ ನಾವು ಕೂಡ 60ರಲ್ಲೇ ಹೋಗುವಂತ ಸ್ಥಿತಿನಲ್ಲಿದ್ರೆ ಅವ್ನ ಹಿಂದೆ 60ರಲ್ಲೇ ಹೋಗ್ತಾ ಇರ್ಬೇಕು. ಇಲ್ಲ ನಂಗೆ ಓವರ್ಟೇಕ್ ಮಾಡ್ಕೊಂಡು ಬೇಗ ಹೋಗ್ಬೇಕು ಅಂದ್ರೆ ನೀನ್ ನೆಕ್ಸ್ಟ್ ಟ್ರ್ಯಾಕ್ ನ ತಗೊಂಡು ಒಂದು 70 ನೀವು ಹೊಂಟೋಗ್ಬಿಡ್ಬೇಕು. ಅರ್ಥ ಇದೆಯಾ? ಇವಾಗ ಮುಂದೆ ಯಾವ್ದೋ ಒಂದು ವೆಹಿಕಲ್ ಸಡನ್ ಬ್ರೇಕ್ ಅಪ್ಲೈ ಮಾಡ್ಬಿಟ್ಟ, ನೀನು ಹಿಂದ್ಗಡೆಯಿಂದ ಇದ್ದವನು ಹೋಗಿ ಹೊಡೆದ್ಬಿಟ್ಟೆ ಅವ್ನಿಗೆ. ಆಗ ಎಲ್ಲ ಹೇಳ್ದಂಗೆ ನಾನು ಹಿಂದ್ಗಡೆ ಒಂದು ಹೊಡೆದಂತೆ ತಪ್ಪು ಅಂತ ಹೇಳ್ತಾರಲ್ವಾ, ಅದ್ರಲ್ಲಿ ಮುಂದ್ಗಡೆ ಹೋಗ್ತಾ ಇರೋದನ್ನು ಅಷ್ಟೇ ತಪ್ಪಿದೆ. ಮುಂದ್ಗಡೆ ಹೋಗ್ತಾ ಇರೋಂಥ ವ್ಯಕ್ತಿ ನಾನು ನಿಲ್ಲಿಸ್ತಾ ಇದ್ದೀನಿ ಅಂತ ನಿನ್ ಮೈಂಡ್ ಬಂದಾಗ ನೀನು ಫಸ್ಟ್ ನೋಡ್ಬೇಕಾಗಿರೋದು ರಿಯರ್ ವ್ಯೂ. ನನ್ನ ಹಿಂದೆ ಯಾವ ವೆಹಿಕಲ್ ಇದೆ, ನನ್ನ ಹಿಂದೆ ಯಾವ ವೆಹಿಕಲ್ ಇದೆ. ಸರ್, ಇದು ಯಾವ ತರ ಇರ್ಬೇಕು ಅಂತಂದ್ರೆ ಫ್ರಾಕ್ಷನ್ ಆಫ್ ಸೆಕೆಂಡ್ ಅಲ್ಲಿ ಆಗ್ಬೇಕು. ಈಗ ವಿಡಿಯೋ ನೋಡಿದಾಗ ತುಂಬಾ ಜನ ಕೇಳ್ತಾರೆ, ಓ ನೀನ್ ಹೇಳ್ದಂಗಲ್ಲ ನೋಡ್ತಾ ನಿಂತ್ಕೊಳಕ್ ಆಯ್ತದ ಹೋಗ್ತಾರ ಸ್ಪೀಡ್ ನಲ್ಲಿ ಅಂತ. ಏನ್ ಹೇಳಿ? ಹೋಗ್ತಾರ ಸ್ಪೀಡ್ ನಲ್ಲಿ. ನೀನು ಓವರ್ ಸ್ಪೀಡ್ ಆಗಿದ್ದಾಗ ಮಾತ್ರ ನಿಂಗೆ ಇದೆಲ್ಲ ನೋಡಕ್ಕಾಗಲ್ಲ. ನೀನು ಆ ರೋಡ್ಗೆ ತಕ್ಕನಾಗಿ ಒಂದು 60 ಕಿಲೋಮೀಟರ್ ಸ್ಪೀಡ್ ನಲ್ಲೋ 80 ಕಿಲೋಮೀಟರ್ ಸ್ಪೀಡ್ ನಲ್ಲ ಆ ರೋಡ್ಗೆ ಏನ್ ಅಳವಡಿಸಿದ್ರೆ ಆ ಸ್ಪೀಡ್ ನಲ್ಲಿ ಇದ್ರೆ ನೀನ್ ಇದನ್ನ ಮಾಡ್ಬೋದು. ನೀನ್ ಇವಾಗ ಬ್ರೇಕ್ ನ ಅಪ್ಲೈ ಮಾಡ್ತಾ ಇದ್ರೆ ಫಸ್ಟ್ ನೋಡ್ಬೇಕು ಹಿಂದ್ಗಡೆ ಯಾವ್ದಾರ ಗಾಡಿ ಬರ್ತಾ ಇದೆಯಾ ಅಂತ. ಹಿಂದ್ಗಡೆ ಯಾವ್ದಾರ ಗಾಡಿ ಬರ್ತಾ ಇದ್ರೆ ನಿನ್ನ ಕೈಲಿ ಆದಂತ ಸಿಗ್ನಲ್ ನೀನು ಅವ್ನಿಗೆ ತೋರಿಸಲೇಬೇಕು, ನಾನು ಬ್ರೇಕ್ ನ ಅಪ್ಲೈ ಮಾಡ್ತಾ ಇದೀನಿ ಅಂತ. ಇಲ್ಲ 4-way ಇಂಡಿಕೇಟರ್ ಆನ್ ಮಾಡು. ಎಮರ್ಜೆನ್ಸಿ ಬ್ರೇಕ್ ಅಪ್ಲೈ ಮಾಡ್ಬೇಕಾದ್ರೆ 4-way ಇಂಡಿಕೇಟರ್ ಇರೋದು. ನೀನು ಇಮಿಡಿಯೇಟ್ ಆಗಿ 4-way ಇಂಡಿಕೇಟರ್ ಆನ್ ಮಾಡು. ಇಮಿಡಿಯೇಟ್ ಆಗಿ ನೀನು ಸ್ಟಾಪ್ ಸಿಗ್ನಲ್ ತೋರಿಸು. ನೀನು ತೋರಿಸ್ಬಿಟ್ಟು ನೀನ್ ಬಂದು ನಿನ್ನ ಗುದ್ದ ಅಂತಂದ್ರೆ ಅವಂದೇ ತಪ್ಪು. ನೀನು ಆರಾಮಾಗಿ ಮಾರಾಡ್ಕೊಂಡು ಹೋಗ್ತಾ 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 ಒಬ್ಬರ ಜೊತೆ ಸಡನ್ ನೋಟಿಂಗ್ ಬ್ರೇಕ್ ಆಗಿದಾಗ ಹಿಂದ್ಗಡೆ ಬರ್ತಿರೋನ್ಗೆ ಏನು ಐಡೆಂಟಿಫಿಕೇಶನ್ ಇರ್ತದೆ? ಗಾಡಿ ನಿಲ್ತದೆ ಅಂತ ಏನ್ ಮಾಹಿತಿ ಇನ್ಫಾರ್ಮೇಶನ್ ಇರ್ತದೆ? ಅವನು ಬಂದು ನಿನಗೆ ಹೊಡೆದ್ಬಿಟ್ಟ. ಹಂಗಂದ್ ಮಾತ್ರಕ್ಕೆ ಫ್ರಂಟ್ ಒಂದೇ ಸರಿ, ಬ್ಯಾಕ್ ಒಂದೇ ತಪ್ಪು ನನಗಾಗಿಲ್ವಾ? ಬ್ಯಾಕ್ ಅವನು ಕೂಡ ಏನ್ ಯೋಚನೆ ಮಾಡ್ಬೇಕು ಇಷ್ಟರಲ್ಲಿ? ಒಂದು ವೆಹಿಕಲ್ ನ ನಾವು ಫಾಲೋ ಮಾಡ್ತಾ ಇದೀವಿ ಅಂತಂದ್ರೆ ಎಷ್ಟು ಡಿಸ್ಟೆನ್ಸ್ ನ ಇಡಬೇಕು ಅನ್ನೋದನ್ನ ತಿಳ್ಕೋಬೇಕು. ಇವಾಗ ತುಂಬಾ ಜನ ನೀವು ಅಬ್ಸರ್ವ್ ಮಾಡಿದಿರಾ, ಕೀಪ್ ಸೇಫ್ ಡಿಸ್ಟೆನ್ಸ್ ಅಂತ ಬರ್ದಿರ್ತಾರೆ, ಕೀಪ್ 30 feet ಡಿಸ್ಟೆನ್ಸ್ ಅಂತ ಬರ್ದಿರ್ತಾರೆ, ಸರಿನಾ? ಆಕ್ಚುಲಿ ಅದು ತಪ್ಪು. ತುಂಬಾ ಜನಗಳು 30 feet ಡಿಸ್ಟೆನ್ಸ್ ನ ಹೇಗೆ ಇಟ್ಕೊಂಡು ಹೋಗ್ತಿರ್ತೀರಾ? ಒಂದು ಟೇಪ್ ಇಟ್ಬಿಟ್ಟು ನನ್ಗೂ ಅವ್ರಿಗೂ ಒಂದು 30 feet ಇದೆ, ಇವಾಗ ನಾವು ಹೋಗ್ತಾ ಇದೀವಿ ಅಂತ ಅನ್ಕೊಂತಾರ. ಇದು ಸುಮ್ನೆ ಬರೆಯೋದಕ್ಕೂ ವೆಹಿಕಲ್ ಓಡ್ಸ ನಮಗ್ ತಿಳ್ಕೊಂಡಿರೋದಕ್ಕೂ ಸರಿ ಅಷ್ಟೇನೆ. ಆದ್ರೆ ಕರೆಕ್ಟ್ ರೂಲ್ಸ್ ಇರೋದು ಒಂದು ವೆಹಿಕಲ್ಗೂ ನಮ್ಮ ವೆಹಿಕಲ್ಗೂ 2 seconds ಡಿಸ್ಟೆನ್ಸ್ ಇರಬೇಕು. ಇದು ಇವತ್ತಿನ ಜನರೇಷನ್ಗೆ ಹೇಳಿ ಅರ್ಥ ಮಾಡ್ಸೋಕ್ಕೂ ಆಗಲ್ಲ, ಆಮೇಲೆ ನಾನು ಹೇಳ್ತಿರೋದನ್ನ ಅವ್ರು ಅರ್ಥನೂ ಮಾಡ್ಕೊಳಕ್ ಆಗಲ್ಲ. ಇದೇ ನೀವು ಹಳೆ KSRTC ರಿಟೈರ್ಡ್ ಡ್ರೈವರ್ಗಳನ್ನೋ ಬೇರೆ ಯಾರೊಬ್ಬರನ್ನ ಕೇಳಿ ನೋಡಿ. ಅವರು ಈ ಅಶೋಕ್ ಲೇಲ್ಯಾಂಡ್ ಅಲ್ಲಿ ಟಾಟಾನಲ್ಲಿ ಡ್ರೈವಿಂಗ್ ಟೆಸ್ಟ್ ತಗೊಂಡ್ ಬರೋರು, ಅಂದ್ರೆ ಅಲ್ಲೋಗಿ ಸರ್ಟಿಫಿಕೇಟ್ ತಗೊಂಡ್ ಬಂದಿರೋಂಥವ್ರಿಗೆ ಪಕ್ಕಾ ಗೊತ್ತು 2 seconds ಡಿಸ್ಟೆನ್ಸ್ ಅಂದ್ರೆ ಏನು ಅಂತ. ಮಾಮೂಲಿ ವೆದರ್ ನಲ್ಲಿ ನೀವು ಏನ್ ವೆಹಿಕಲ್ ನ ಡ್ರೈವ್ ಮಾಡ್ಕೊಂಡು ಹೋಗ್ತಾ ಇದ್ದೀರಾ ಅವ್ರಿಗೆ ಬಂದು 2 seconds ಡಿಸ್ಟೆನ್ಸ್. ಮಳೆಗಾಲ ಬರ್ತಾ ಇದೆ, ಇಲ್ಲ ಬೇರೆ ಏನೋ ಚಳಿ ಇದೆ, ಫಾಗ್ ಇದೆ ಅಂತಂದ್ರೆ 3 seconds ಡಿಸ್ಟೆನ್ಸ್ ಇಟ್ಕೊಂಡಿರ್ಬೇಕು. ಅರ್ಥ ಆಯ್ತಾ ನಿಮ್ಗೆ? ಏನಾದ್ರು ಹೇಳ್ಕೊಟ್ಟಿದ್ರ ಬಗ್ಗೆ? ಓಕೆನಾ? ಈಗ 2 seconds ಡಿಸ್ಟೆನ್ಸ್ ನ ಹೆಂಗ್ ಇಡೋದು ಅಂತ ಹೇಳ್ಕೊಡ್ತೀನಿ. ಇವಾಗ ನೀವು ಒಂದು ವೆಹಿಕಲ್ ನ ಡ್ರೈವ್ ಮಾಡ್ಕೊಂಡು ಹೋಗ್ತಾ ಇದ್ರ, ನಿಮ್ ಮುಂದೆ ಒಂದು ವೆಹಿಕಲ್ ಹೋಗ್ತಾ ಇದೆ, ಆಯ್ತಾ? ಕೀಪ್ ಸೇಫ್ ಡಿಸ್ಟೆನ್ಸ್ 30 feet ಅದೆಲ್ಲ ಸುಮ್ನೆ ಫೂಲಿಶ್ ಅಷ್ಟೇನೆ. 2 seconds ಡಿಸ್ಟೆನ್ಸ್ ಹೇಗಿರ್ಬೇಕು ಅಂತಂದ್ರೆ ಆ ವೆಹಿಕಲ್ಗೂ
60 ಕಿಲೋಮೀಟರ್ ಸ್ಪೀಡ್ ಅಲ್ಲಿ ಇದ್ರೆ, ನಿಮ್ಮ ವೆಹಿಕಲ್ 60 ಕಿಲೋಮೀಟರ್ ಸ್ಪೀಡ್ ಅಲ್ಲಿ ಇದ್ರೆ, ಯಾವ್ದಾದ್ರೂ ಒಂದು ಮರನೋ ಒಂದು ಕಂಬನೋ ಏನಾದ್ರೂ ಒಂದು ನೆನಪಲ್ಲಿ ಇಟ್ಕೊಂಡಿರಿ ಹೋಗ್ತಾ ಇರೋದನ್ನ. ಏನಾದ್ರು ಇದ್ದೇ ಇರ್ತಲ್ವ ರಸ್ತೆಯಲ್ಲಿ, ಮರಗಳಂತೂ ಹಾಕಿ ಹಾಕಿರ್ತಾರೆ, ಗಿಡ ಒಂದು ಹಾಕಿ ಹಾಕಿರ್ತಾರಲ್ವ, ಆ ವೆಹಿಕಲ್ ಈ ಒಂದು ಮರನ ಹಿಂಗೆ ಪಾಸ್ ಆಯ್ತು ಅಂತಂದ್ರೆ, ನೀವು ಹಿಂದ್ಗಡೆ ಪಾಸ್ ಆಗ್ತಾ ಇದ್ರ ಅಂತಂದ್ರೆ, ನಿಮ್ಗೂ ಅವ್ರಿಗೂ ಲೆಕ್ಕಾಚಾರದಲ್ಲಿ ಎಷ್ಟಿರ್ಬೇಕು ಅಂತಂದ್ರೆ 1001, 1002. ಅರ್ಥ ಆಯ್ತಾ? ಏನಕ್ಕೆ 1001, 1002 ಅಂತಾನೆ ಇದೆ? 1-2 ಅಂತಾನೆ ಹೇಳ್ಬೋದು, 101-2 ಅಂತಾನೆ ಹೇಳ್ಬೋದು. 1001, 1002 ಅಂತಾನೆ ಯಾಕಿದೆ? 1001 ಅನ್ನಕ್ಕೆ 1 ಸೆಕೆಂಡ್, 1002 ಅನ್ನಕ್ಕೆ 2 ಸೆಕೆಂಡ್. ಅರ್ಥ ಆಯ್ತಾ? 1-2 ಅಂತ ಬೇಗ ಹೇಳ್ಬಿಡ್ಬೋದು ನಾವು. ಅರ್ಥ ಆಗ್ತಿದೆ? ನೀವು ಒಂದು ವೆಹಿಕಲ್ ನ ಡ್ರೈವ್ ಮಾಡ್ಕೊಂಡು ಹೋಗ್ತಾ ಇದ್ದೀರಾ, ಇವಾಗ ಒಂದು ಮರನ ಏನೋ ಇದೆ ಮಧ್ಯದಲ್ಲಿ, ಅದನ್ನ ಗೆಸ್ ಮಾಡ್ಕೋಬೇಕು. ನನ್ಗೂ ಅವ್ರಿಗೂ 2 ಸೆಕೆಂಡ್ಸ್ ಡಿಸ್ಟೆನ್ಸ್ ಇದೆ ಅಂತಂದ್ರೆ, ಆ ಮರನ ಆ ಗಾಡಿ ಪಾಸ್ ಆಗಿ ನಮ್ ಗಾಡಿ ಆ ಮರದ ಹತ್ರ ಬರ್ತಾ ಇದೆ ಅಂತಂದಾಗ ನಮ್ಮ ಮನ್ಸಲ್ಲಿ 1001 ಗಾಡಿ ಹೋಯ್ತು, 1002 ನಾವು ಹೋಗ್ತಾ ಇದೀವಿ ಅನ್ನೋಂಥದ್ದು ಇರಬೇಕು. ಅವಾಗ ನಮಗೂ ಅವ್ರಿಗೂ ಕರೆಕ್ಟ್ ಆದಂತ ಸೇಫ್ ಡಿಸ್ಟೆನ್ಸ್ ಇದೆ ಅಂತ. ಇದು 60 ಕಿಲೋಮೀಟರ್ ಸ್ಪೀಡ್ ನಲ್ಲಿ. ಅವನು 70 ಕಿಲೋಮೀಟರ್ ಸ್ಪೀಡ್ ನಲ್ಲಿ ಇದ್ದ, ನಾವು 70 ಕಿಲೋಮೀಟರ್ ಸ್ಪೀಡ್ ಅಲ್ಲಿ ಇದೀವಿ ಅಂದ್ರೂ ಸೇಮ್ ಅದೇ ತರನೇ 1001, 1002 ಅನ್ನೋ ಅಂತ ಡಿಸ್ಟೆನ್ಸ್ ಅಲ್ಲೇ ಇರಬೇಕು. ಇದು ನಾನು ಹೇಳ್ಕೊಡ್ತಾ ಇರೋದು ನಿಜವಾಗ್ಲೂ ಯಾರಿಗೂ ಅರ್ಥ ಆಗಲ್ಲ. ಏನ್ ಈ ತರ ಹೇಳ್ಕೊಡ್ತಾ ಇದ್ದಾನೆ 1001, 1002 ಅಂತ ನಾವ್ ಹೆಂಗ್ ಲೆಕ್ಕ ಇಟ್ಕೊಳ್ಳೋದು ಅಂತ. ಸರ್, ನಾವು ತರ ಲೆಕ್ಕ ಇಟ್ಕೊಂಡು ಹೋದಾಗ್ಲೇನೆ ನಾವು ಸೇಫ್ ಡಿಸ್ಟೆನ್ಸ್ ಇಟ್ಕೊಂಡಿದೀವಿ ಅಂತ. ಇನ್ನು 30 ಫೀಟ್ ಫೀಟ್ ಅಲ್ಲಿ ಡಿಸ್ಟೆನ್ಸ್ ಇರಬೇಕು, 40 ಫೀಟ್ ಸ್ಪೀಡ್ ಅಲ್ಲಿ ನಾವು ಡಿಸ್ಟೆನ್ಸ್ ಇರಬೇಕು ಅಂತ ಅನ್ಕೊಂಡು ಹೋಗ್ತಾ ಇದ್ದಾಗ್ಲೇನೆ, ನಾವು ಇಟ್ಕೊಂಡಿದೀವಿ ಅಂತ ತಿಳ್ಕೊಂಡು ಹೋಗ್ಲಾಗ್ಲೇನೆ ಆಕ್ಸಿಡೆಂಟ್ ಆಗೋದು. ಏನಕ್ಕೆ ಅಂದ್ರೆ, ಡ್ರೈವಿಂಗ್ ಮಾಡ್ತಾರನು ಮುಂದೆ ಹೋಗ್ತಾರಂತ ಪ್ರತಿ ಒಂದು ವೆಹಿಕಲ್ ನ ಚಲನವಲನಗಳನ್ನ ಅವ್ನು ಅಬ್ಸರ್ವ್ ಮಾಡ್ತಾನೆ ಇರ್ಬೇಕು. ಅವನು ಗಾಡಿ ಓಡಿಸ್ತಾ ಇದ್ದಾನೆ, ನಿಮ್ಮ ಪಕ್ಕದಲ್ಲಿ ಕುತ್ಕೊಂಡಿರೋರು ಯಾರು ಎಷ್ಟಾರು ಮಾತಾಡ್ತಾ ಇರ್ಲಿ, ಏನಾರು ತಿಂತಾ ಇರ್ಲಿ, ನಿನ್ನ ಕೆಲಸ ಏನು, ನಿನ್ನ ಸರ್ಟಿಫಿಕೇಟ್ ಕೊಟ್ಟಿರೋದೇನು ಡ್ರೈವಿಂಗ್ ಮಾಡಕ್ಕೆ ಅಂತ, ನೀನು ಅದನ್ನ ಮಾತ್ರ ಅಬ್ಸರ್ವ್ ಮಾಡ್ತಾ ಇರ್ಬೇಕು. ಅವ್ನು ಹೋಗ್ತಾ ಇದ್ದಾನೆ 60 ಕಿಲೋಮೀಟರ್ ಸ್ಪೀಡ್ ಅಲ್ಲಿ, ನಾನು ಅವನಿಂದ 60 ಇದ್ದೀನಿ. ಒಂದು ಮರ ಅವ್ನು ಪಾಸ್ ಆದ 1001, ನಾನು ಅವನಿಂದ ಪಾಸ್ ಆಗ್ತೀನಿ 1002. ನಿನ್ನ ಮನಸ್ಸಲ್ಲಿ ಇದೇ ಕ್ಯಾಲ್ಕುಲೇಷನ್ ಇರಬೇಕು. ಸೊ ಇದು ಸೇಫ್ ಡಿಸ್ಟೆನ್ಸ್ ಇಟ್ಕೊಂಡು ಹೋಗುವಂತ ಒಂದು ಮೆಥಡ್. ಇದನ್ನ ನಾನು ನಿಮ್ಗೆ ಇನ್ನೂ ಯಾವ್ದಾದ್ರು ಒಂದು ವಿಡಿಯೋನಲ್ಲಿ ಹೇಳ್ತಾ ಅದು ಯಾವ ರೀತಿ ಇರುತ್ತೆ ಅಂತ ಒಂದ್ಸಲ ಪ್ರಾಕ್ಟಿಕಲ್ ಆಗಿ ತೋರಿಸ್ತೀನಿ. ನಾವು ವೆಹಿಕಲ್ ನ ಡ್ರೈವ್ ಮಾಡ್ತಾ ಇರುವಾಗ ಪ್ರಾಕ್ಟಿಕಲ್ ಆಗಿ ನಾನು ತೋರಿಸ್ತೀನಿ ಯಾವ ರೀತಿ ಡಿಸ್ಟೆನ್ಸ್ ನ ಇಡಬೇಕು ಅಂತ ಹೇಳ್ಬಿಟ್ಟು. ಸೊ ಇವತ್ತು ನಾನು ಹೇಳಿರೋದ್ರಲ್ಲಿ ತುಂಬಾ ಜನಕ್ಕೆ ಅರ್ಥ ಆಗಿರೋದಿಲ್ಲ. ಆದ್ರೂ ನಿಮ್ ಮನ್ಸಾರೆ ಒಂದ್ಸಲ ಪ್ರಾಕ್ಟಿಕಲ್ ಆಗಿ ನೀವು ವೆಹಿಕಲ್ ನ ಡ್ರೈವ್ ಮಾಡ್ತಾ ಯೋಚನೆ ಮಾಡಿ ನೋಡಿ, 1001, 1002 ಅಂತಂದ್ರೆ ಯಾವ ರೀತಿ ಇರ್ತದೆ ಡಿಸ್ಟೆನ್ಸ್ ಅನ್ನೋದು.